ಪರಾಕ್ರಮಶಾಲಿ ಎಂಬುದಾಗಿ ಈ ಮಾತನ್ನ ನಾವು ಅನೇಕರು ಕೇಳಿದ್ದೀವಿ. ಇದು ಕರ್ತನಾದ ದೇವರು ಗಿದ್ಯೋನನ್ನು ನೋಡಿ ಹೇಳಿದಂತ ಒಂದು ಮಾತು. ಪರಾಕ್ರಮಶಾಲಿ ಎಂಬುದಾಗಿ ಹೇಳುವುದಾದ್ರೆ ಯುದ್ಧ ಮಾಡುವನು, ಜಯವನ್ನು ಹೊಂದಿಕೊಳ್ಳುವಂತ ಒಂದು ಮನುಷ್ಯನಿಗೆ ಕೊಡಲ್ಪಡುವಂತ ಒಂದು ಮಾತಾಗಿದೆ. ಆದ್ರೆ ದೇವರು ಇವನನ್ನ ಕರೆಯುವಂತ ಸಮಯದಲ್ಲಿ ಅವನ ಪರಿಸ್ಥಿತಿಗಳು ಹೆಂಗಿತ್ತು ಅಂದ್ರೆ ನಡುಕದಿಂದ ಅವನು ಬಚ್ಚಿಕೊಂಡಿದ್ದ ಎಂಬುದಾಗಿ ನಾವು ನೋಡ್ತೇವೆ. ಅದು ಮುಖ್ಯ ಅಲ್ಲ. ನಮ್ಮ ಪರಿಸ್ಥಿತಿಗಳು ಆಗಲಿ, ನಮ್ಮನ್ನು ಸುತ್ತಿ ಇರುವಂತ ಕಾರ್ಯಗಳಾಗಲಿ, ಅವು ಯಾವ ಕಾರಣಕ್ಕೂ ಅದು ಏನಾಗಿಲ್ಲ ಅಂದ್ರೆ ಅದು ಲೆಕ್ಕಕ್ಕೆ ಬರೋದಿಲ್ಲ. ಆದ್ರೆ ನಮ್ಮನ್ನ ದೇವರು ಕರೆಯುವಂತ ಸ್ಥಿತಿ, ಪರಿಸ್ಥಿತಿ ಹೇಗಿದೆ, ನಮ್ಮನ್ನು ನೋಡುವಂತ ವಿಧಾನವೇ ಬಹಳ ಮುಖ್ಯವಾದದ್ದು. ನಾನು ನನ್ನನ್ನು ನೋಡಿಕೊಳ್ಳುವಂತ ಕಾರ್ಯವಾಗಿರ್ಲಿ, ನಮ್ಮ ಶತ್ರುಗಳು ನನ್ನ ನೋಡುವಂತ ಕಾರ್ಯಗಳಾಗಿರ್ಲಿ, ಅದು ಮುಖ್ಯ ಅಲ್ಲ. ನಮ್ಮ ಪರಿಸ್ಥಿತಿಗಳಲ್ಲಿ ದೇವರು ನಮ್ಮನ್ನು ನೋಡಿ ಕರೆಯುವಂತ ಸ್ಥಿತಿಗಳೇ ಬಹಳ ಮುಖ್ಯವಾದದ್ದು. ಒಪ್ಪಿಸಿಕೊಡೋಣ. ಆ ಪರಿಸ್ಥಿತಿಗಳನ್ನ ನೋಡಿ ನಾವು ಎದುರೋದು ಬೇಡ. ಕರ್ತನ ಮಾತಿನಂತೆ ನಡೆಯುವುದಾದ್ರೆ ಕರ್ತನ ನಮ್ಮನ್ನ ಉಪಯೋಗಿಸಲು ಶಕ್ತಿ ಉಳ್ಳ ದೇವನಾಗಿದ್ದಾನೆ. ಗಾಡ್ ಬ್ಲೆಸ್.